RCB ಫ್ಯಾನ್ಸ್ಗೆ ಈ ಒಂದು ಹಾಡು ಮ್ಯಾಚ್ ಗೆದ್ಮೇಲೆ ಅನ್ಸ್ತೀವಿ ಎಲ್ರಿಗೂ ಲಾಡು. ನಡೀತಿದೆ ಇವತ್ತು ಬ್ಯಾಟಲ್ ಆಫ್ ದಿ ರೆಡ್. ರಜತ್ ಪಟಿದಾರೆ ನಮ್ ಟೀಮಿಗೆ ಹೆಡ್. ಬೋಲಿಗೆ ಬಂದ್ರೆ ನಮ್ ಏಜಲ್ ವುಡ್ ಆಗ್ತಾರೆ ಒಬ್ಬೊಬ್ಬರೇ ಬ್ಯಾಟ್ಸ್ಮನ್ ಡೆಡ್. ನಿಮ್ಮ ಹತ್ರ ಇರ್ಬೋದು ಶ್ರೇಯಸ್ ಅಯ್ಯರ್, ಆದ್ರೆ ನಮ್ಗಿಲ್ಲ ಯಾವ್ದೇನೆ ಫಿಯರ್. ನಡೆಯಲ್ಲ ಚಹಲ್ನ ಮ್ಯಾಜಿಕ್ ಸ್ಪೆಲ್ಲು, ಫಿಲ್ ಸಾಲ್ಟ್ ತೋರಿಸ್ತಾನೆ ಅವನಿಗೆ. ಲೆಫ್ಟ್ ಹ್ಯಾಂಡ್ ಸ್ಪಿನ್ನರು ನಿಮ್ಮ ಹರ್ಷದೀಪ್ ಸಿಂಗ್, ಅವನ್ ಬಾಲ್ನು ಕಳಿಸ್ತೀವಿ. ವಿರಾಟ್ ಬ್ಯಾಟ್ ಇಂದ ಬಂದ್ರೆ ಮಾಸ್ಟರ್ ಸ್ಟ್ರೋಕ್, ಪಂಜಾಬ್ ಫ್ಯಾನ್ಸ್ಗೆ ಬ್ಯಾಟಿಂಗ್ ಅಲ್ಲಿ ಮಾಡ್ತಾನೆ ಇವನೀಗ ಮರ್ಮ, ಗೊತ್ತಲ್ಲ ಅವನೇ ನಮ್ಮ. ಬೌಲಿಂಗು ಈ ಸೀಸನ್ ಆದ್ರೂ ಸುಮಾರು, ಭುವಿ ತೆಗೆದ್ರು ನಿನ್ನೆ ನಮ್ಗೋಸ್ಕರ ವಿಕೆಟ್ಸ್ ನ ಸುಮಾರು. ಪ್ರೀತಿ ಜಿಂಟ ಆಗಲು ಫುಲ್ಲು ಡಲ್ಲು, ಯಾಕಂದ್ರೆ ಹೊಡೆದ್ವಿ ನಾವು ನಿನ್ನೆ ವಿಜಯದ ಬೆಲ್ಲು. ಕೊನೆಗೂ 18 ವರ್ಷಗಳ ಕನಸು ನನಸಾಗಿದೆ. ಹೀಗಾಗಿ ಇಡೀ ಕೋಟ್ಯಾಂತರ ಕೋಟಿ ಅಭಿಮಾನಿಗಳು ಹೇಳ್ತಿರೋದು ಒಂದೇ, ಈ ಸಲ ಕಪ್ಪು ನಮ್ದಾಗಿದೆ ಅಂತ ಹೇಳಿ. ಎಲ್ಲರ ಮುಖದಲ್ಲೂ ಕೂಡ ಸಂತೋಷವನ್ನ ನೋಡಬಹುದು. ಸದ್ಯ ನಾನಿರುವಂತದ್ದು ಶೇಷಾದ್ರಿಪುರಂ ಕಾಲೇಜ್. ಇಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಸಂತೋಷ ಎಷ್ಟು ಮನೆ ಮಾಡಿದೆ ಅಂತ ಹೇಳಿ. ಎಲ್ಲರ ಮುಖದಲ್ಲೂ ಕೂಡ ಖುಷಿ ಅಷ್ಟರ ಮಟ್ಟಿಗೆ ತುಂಬಿದೆ. ಎಲ್ಲರೂ ಕೂಡ ಜೈ RCBಗೆ ಜೈ ಕರವನ್ನ ಕೂಗ್ತಾ ಇರುವಂತಹದ್ದು, ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ಒಂದೇ, RCB 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 ಅಂತ. ಯಾಕಂತ ಹೇಳಿದ್ರೆ 14 ವರ್ಷ ಶ್ರೀರಾಮ ವನವಾಸವನ್ನ ಮುಗಿಸಿ ಬಂದ. 18 ವರ್ಷಕ್ಕೆ ನಾವು ವನವಾಸವನ್ನ ಮುಗಿಸಿ ವಿಜಯದ ಪತಾಕೆ ಏನಿದೆ ಅದನ್ನ ನಾವು ಹಾರಿಸಿರುವಂತದ್ದು. ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇವತ್ತು ಜೆರ್ಸಿಯನ್ನ ಹಾಕೊಂಡು ಬಂದು RCBಗೆ ಒಂದು ವಿಶ್ ಅನ್ನ ಮಾಡ್ತಾ ಇರುವಂತದ್ದು. ಎಲ್ಲರೂ ಹೇಳ್ತಾ ಇರೋದು ಒಂದೇ RCB ಅಂತ. ನೀವು ನೋಡ್ತಾ ಇರ್ಬೋದು ಎಲ್ಲರ ಮುಖದಲ್ಲೂ ಕೂಡ ಖುಷಿ, ಸಂಭ್ರಮ, ಸಂತಸ ಎಷ್ಟು ಮನೆ ಮಾಡಿದೆ ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾವು ನೋಡ್ದಂಗೆ 18 ವರ್ಷ ಕಾದ್ವಿ, ಕೊನೆಗೂ ಕೂಡ ಅದು ನನ್ಸಾಯ್ತು. ಎಲ್ಲರಿಗೂ ಇದ್ದಿದ್ದು ಒಂದೇ ಹೋಪ್, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಪಂಜಾಬ್ ವಿರುದ್ಧ. ಯಾಕಂತ ಹೇಳಿದ್ರೆ ಪಂಜಾಬ್ ಕೂಡ ಒಂದು ಸ್ಟ್ರಾಂಗ್ ಟೀಮ್ ಆಗಿತ್ತು. ಅವರು ಕೂಡ 18 ವರ್ಷ ಕಾಯ್ತಾ ಇದ್ರು. ಸೊ ಯಾರು ಗೆಲ್ತಾರೆ, ಎರಡು ಟೀಮ್ಗೂ ಕೂಡ ಒಂದ್ ರೀತಿಯಲ್ಲಿ ಅದು ಚಾಲೆಂಜಿಂಗ್ ಆಗಿತ್ತು. ಕೊನೆಗೆ ನಾವು ಗೆದ್ವಿ. ಹೇಗೆ ಅನಿಸ್ತೀರಿ ಸಂಭ್ರಮ? ಮೇಡಮ್, ಈಗ ಜ್ಯೋತಿಷ ಪ್ರಿಡಿಕ್ಷನ್ಸ್ ಮೆಜಾರಿಟಿ ನೀವು ನೋಡಿದ್ರೆ ಪ್ರಿಡಿಕ್ಷನ್ಸ್ ಟೇಬಲ್ ಅಲ್ಲೂ ಏನಿತ್ತು ಅಂತಂದ್ರೆ ಅವರೇ ಗೆಲ್ತಾರೆ ಅಂತ ಇತ್ತು. ಆದ್ರೆ ಎಲ್ಲ ತಲೆ ಕೆಳಗ್ ಮಾಡಿದೀವಿ ನಾವು. ಅದಕ್ಕೆ ಏನು ಅಂತಂದ್ರೆ ಅದಕ್ಕೋಸ್ಕರ ಒಂದು ಸ್ಲೋಗನ್ ಹೇಳ್ತೀವಿ ಕೇಳಿ. ಇವತ್ತು ಬಂದಿರೋದು ನಮ್ಗೆ ಜಯ, ಇನ್ ಮುಂದೆ ಇಲ್ಲ ನಮ್ಗೆ ಯಾವ್ದು ಭಯ. ಸರ್, ಅಂದ್ರೆ ನಿಮ್ಗೆ ಯಾರ ಮೇಲೆ ತುಂಬಾ ಹೋಪ್ ಇತ್ತು, ಅವ್ರು ಯಾವ ರೀತಿ ಆಡಿದ್ದಾರೆ? ಆಕ್ಚುಲಿ ನಮ್ಗೆ ಏನು ಅಂತಂದ್ರೆ ಹೇಸಲ್ ವುಡ್ ಮೇಲೆ ತುಂಬಾ ಭರವಸೆ ಇತ್ತು. ಯಾಕಂತಂದ್ರೆ ಅನ್ಫಾರ್ಚುನೇಟ್ಲಿ ನಾವು ಟಾಸ್ ಗೆದ್ದಿ, ನನ್ಗೇನು ಏನು ಗೇಮ್ ಪ್ಲಾನ್ ನಮ್ ತಲೆನಲ್ಲಿ ಏನ್ ನೋಡ್ತಿತ್ತು ಅಂತಂದ್ರೆ, ನಾವ್ ಆಕ್ಚುಲಿ ಫಸ್ಟ್ ಫೀಲ್ಡಿಂಗ್ ತಗೊಂಡು ಆಮೇಲೆ ಚೇಸ್ ಮಾಡಬಹುದು. ಯಾಕಂದ್ರೆ ನಮ್ಮ ಚೇಸ್ ಮಾಸ್ಟರ್ಸ್ ಇದ್ರು, ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಇತ್ತು. ಬಟ್ ಏನಾಯ್ತು ಅಂತಂದ್ರೆ ಅಂದ್ರೆ ಟಾಸ್ ಸೋತ್ವಿ, ಪರವಾಗಿಲ್ಲ. ಅಲ್ಲಿ ರಜತ್ ಪಟಿದಾರ್ ಮುಕ್ತಲ್ಲೂ ನೋಡ್ಬೋದಾಯ್ತು, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕಾಣ್ತಿತ್ತು, ಸ್ವಲ್ಪ ನಿರಾಸೆ ಕಾಣ್ತಿತ್ತು. ಅಂದ್ರೆ ನಮಗ್ ನಿರಾಸೆ ಮಾಡ್ಲಿಲ್ಲ. ಹೇಸಲ್ ವುಡ್ ಮೇಲೆ ತುಂಬಾ ಭರವಸೆ ಇತ್ತು. ಬಟ್ ಎವ್ರಿ ಟೈಮ್ ಎವ್ರಿ ಒನ್ ಕೆನಾಟ್ ಬಿ ಚಾಂಪಿಯನ್. ಬಟ್ ಅಲ್ಟಿಮೇಟ್ಲಿ ಅಟ್ ಎಂಡ್ ಆಫ್ ದಿ ಡೇ ಜಯ ಯಾರ್ದು ಅಂದ್ರೆ ನಮ್ಗೆ. ಸರ್, ನೀವು ಹೇಳಿದ್ರಿ ನಾವು ಚೇಸಿಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ. ಅಂದ್ರೆ ಆಲ್ಮೋಸ್ಟ್ ಥರ್ಡ್ ಟೈಮ್ ಈ ಹಿಂದೆ ಹೋದಾಗ RCB ಚೇಸಿಂಗ್ ಮಾಡಿ ಸೋತಿತ್ತು. ಬಟ್ ಈ ಸಲ ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆದ್ದಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಅದು ಇನ್ನೂ ಒಂದು ಏನು ಅಂತಂದ್ರೆ, ಹೇಸಲ್ ವುಡ್ ಯಾವತ್ತೂ ಫೈನಲ್ ಬಂದು ಸೋತಿಲ್ಲ ಅಂತ ಇತ್ತು. ಆಮೇಲೆ ಏನು ನಮಗೆ ಖುಷಿ ಅಂತಂದ್ರೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅವರು ಪಾಪ ಅವ್ರ ಮಗು ಆಗಿದ್ರು, ನಮಗೋಸ್ಕರ ನಮ್ಮ ತಂಡಕ್ಕೋಸ್ಕರ ಪ್ರೀತಿ ಅಭಿಮಾನ ಇಟ್ಟಿ ಬಂದಿ ಪಾಪ ಅವರು ಪ್ರಯತ್ನದಿಂದ ಎಮೋಷನಲ್ ಆಗದಲ್ಲೇ ಇನಿಷಿಯಲ್ ಸ್ಟಾರ್ಟಿಂಗ್ ರನ್ಸ್ ನ ತಂದ್ಕೊಟ್ರು. ಸೊ ಪವರ್ ಪ್ಲೇ ನಲ್ಲಿ ಅವ್ರು ಆಡಿದ ತಂದ್ಕೊಟ್ಟಿರೋಂತ ರನ್ಸ್, ಮತ್ತೆ ಮಿಡಲ್ ಓವರ್ಸ್ ಅಲ್ಲಿ ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ಜಿತೇಶ್ ಶರ್ಮಾ ಇರ್ಬೋದು, ರಜತ್ ಪಟಿದಾರ್ ಅವ್ರು ಇರ್ಬೋದು, ಮತ್ತೆ ಈಗ ಏನಂತಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ವಿರಾಟ್ ಕೊಹ್ಲಿ ಅವರ 40+ ರನ್ಸ್ ಏನಿತ್ತು, ಈ ಎಲ್ಲಾನು ಸೇರಿ ನಮ್ಮ ತಂಡಕ್ಕೆ ಒಂದು ಡೀಸೆಂಟ್ ಸ್ಕೋರ್, 190 ಇಸ್ ಎ ಡೀಸೆಂಟ್ ಸ್ಕೋರ್. ಅಟ್ಲೀಸ್ಟ್ ಆ ಡೀಸೆಂಟ್ ಸ್ಕೋರ್ ನ ತಂದ್ಕೊಡ್ತಾರೆ ಅಂತ ಭರವಸೆನೂ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇರ್ಲಿಲ್ಲ. ಸೊ ಎಲ್ಲ ನೋಡಿದಾಗ ಏನಾಯ್ತು ಅಂತಂದ್ರೆ, ಸ್ವಲ್ಪ ಓಕೆ ಏನಾಗುತ್ತೆ ಅಂತ ಕಾಯ್ತಿದ್ವಿ. ಬಟ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು, ಮ್ಯಾಜಿಕ್ ಸ್ಪೆಲ್ಗಳು ಬಂತು. ಬೌಲರ್ಸ್ ನಾವ್ ಯಾರು ವಿಕೆಟ್ಸ್ ತೆಗಿತಾರೆ ಅಂತ ಯಾರ ಮೇಲೆ ಬರ್ಸಕ್ ಬಂದಿಲ್ಲ ಅಂದ್ರೆ ಹೇಸಲ್ ವುಡ್ ಕಡೆಯಿಂದ ರೊಮೇರಿಯೋ ಶೆಪರ್ಡ್ ಅವ್ರು ಮ್ಯಾಜಿಕ್ ಮಾಡಿದ್ರು. ಆಮೇಲೆ ಕೃನಾಲ್ ಪಾಂಡ್ಯದವ್ರು ಮ್ಯಾಜಿಕ್ ಮಾಡಿದ್ರು. ಸೊ ಈಗ ಏನು ಅಂತಂದ್ರೆ, ಕೃನಾಲ್ ಪಾಂಡ್ಯದವರು ನಮ್ಗೆ ಡಾಟ್ ಬಾಲ್ಸ್ ತಂದ್ಕೊಟ್ರು, ಮತ್ತೆ ತುಂಬಾ ವಿಕೆಟ್ಸ್ ತಂದ್ಕೊಟ್ರು. ಸೊ ಹಾಗಾಗಿ ನಮ್ಗೆ ಖುಷಿನಲ್ಲಿ ತೇಳ್ತಾ ಇದೀವಿ ಮೇಡಮ್, ಅಷ್ಟೇ. 18ರ ನಂಟು, ಜೆರ್ಸಿ ನಂಬರ್ 18ನೇ ಸೀಸನ್. ಸೊ ಗೆದ್ದೇ ಹೇಗಿತ್ತು ಆ ಒಂದು ಮೂಮೆಂಟ್, ಸೆಲೆಬ್ರೇಷನ್? ಅದು ಬರೀ ಒಂದ್ ಸೆಟ್ ಆಫ್ ಅಭಿಮಾನಿಗಳಲ್ಲ, ಎಷ್ಟೊಂದ್ ಜನ ಅದು ಕುಂಭಮೇಳಾಗ ಹೋಗ್ಬಿಟ್ಟು ಜರ್ಸಿನ್ ಇದ್ ಮಾಡಿ, ತಿರುಪತಿಗೆ ಹೋಗಿ ಎಲ್ಲ ದೇವಸ್ಥಾನಗಳು ಹೋಗ್ಬಿಟ್ಟು ಮಾಡಿದಾಗ ಅದು ಗೊತ್ತಾಗುತ್ತೆ ಅಭಿಮಾನಿಗಳು ಎಷ್ಟು ಕಾತರದಿಂದ ಕಾಯ್ತಿದ್ವಿ ನಾವು ಈ ಕ್ಷಣಕ್ಕೆ ಅಂತ. ಅಂತೂ ಇದು ಫುಲ್ಫಿಲ್ ಆಯ್ತು. ಅದು ಹೇಗ್ ಮಾಡೋದು, ಹೇಗ್ ಎಂಜಾಯ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಒಂಥರ ಮನ್ಸಲ್ಲಿ ಅದನ್ನ ನೆನ್ಸ್ಕೊಂಡ್ರೇನೆ ಖುಷಿ ಆಗ್ತಿದೆ. ಇನ್ನು ಇಡೀ ವರ್ಷ ಏನು ಕನ್ಸಲ್ಲೇ ತೇಲಾಡ್ತಿದೀವಿ ನಾವು. ಇನ್ನು ಇಡೀ ವರ್ಷ ಏನಾದ್ರೂ ಆಗ್ಲಿ RCB ಒಂದು ಕಪ್ಪಿನ ಆಯ್ತು ಅನ್ನೋ ಸಮಾಧಾನ ಇರುತ್ತೆ ನಮ್ಗೆ.
ನಮ್ಗೆ ಅಷ್ಟೇ. ನೀವೆಷ್ಟು ಪ್ರೇಯರ್ ಮಾಡ್ತಾ ಇದ್ರಿ ನಿನ್ನೆ ಮೊನ್ನೆ ಎಲ್ಲ? ನಿನ್ನೆ ನಾನು ಯಾವತ್ತೂ ದೇವಸ್ಥಾನಕ್ಕೆ ಎಕ್ಸಾಮ್ ಕೂಡ ಹೋಗ್ತಿರ್ಲಿಲ್ಲ ದೇವಸ್ಥಾನ ಪೂಜೆ ಮಾಡಕ್ಕೆ. ನಿನ್ನೆ ನಮ್ಮಮ್ಮ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಿದೆ ಅಂತ ಕೇಳಿದಾಗ RCB ಗೆಲ್ಲಿ ಅಂತ ಹೋಗ್ತಿದೆ ಅಂತ ಹೋಗಿ ಹರಕೆ ಕೂಡ ಹೊತ್ಕೊಂಡ್ ಬಂದಿದ್ದೀನಿ. ಇನ್ನು ಹೋಗಿ ಪ್ರತಿ ಮಂಗಳವಾರ ಹೋಗಿ ನಾಗರಕಲ್ಗೆ ಪೂಜೆ ಮಾಡಿ ಬರ್ಬೇಕು ನಾನು. ಅದೊಂದು ಕನ್ಸು. ವಿರಾಟ್ ಕೊಹ್ಲಿ ಹತ್ತಾಗ ಅದು ಇಡೀ ದೇಶ ಹತ್ತಿದೆ. ಅವಾಗ ನಮ್ಮಮ್ಮ ಇಂದ ಹಿಡಿದು ಯಾರು ಕ್ರಿಕೆಟ್ ನೋಡ್ದಿರೋರು ಅವರು ಹತ್ತಿದ್ದಾರೆ ಕುತ್ಕೊಂಡು. ಇಟ್ ಇಸ್ ಆ ಮೂಮೆಂಟ್ ನ ಇನ್ನೊಂದ್ಸತಿ ಮಾಡ್ಬೇಕು, ಇನ್ನೊಂದ್ಸತಿ ಅಳ್ಬೇಕು ಅಂತಾನೆ ಇದೆ ನಮ್ಗೆ. ಸೊ ಸಖತ್ ಖುಷಿ ಆಗ್ತಿದೆ. ಎಕ್ಸಾಮು ಅಷ್ಟು ಟೆನ್ಷನ್ ತಗೊಂಡಿರ್ಲಿಲ್ಲ. ಆ ನರ್ವಸ್ ಲೈಫ್ ಬಗ್ಗೆ ಅಷ್ಟು ಟೆನ್ಷನ್ ಇರ್ಲಿಲ್ಲ ನಮ್ಗೆ. ಬಟ್ RCB ಗೆಲ್ಲಿ ಅಂತ ಆ ಟೆನ್ಷನ್, ಆ ನರ್ವಸ್ನೆಸ್ ತುಂಬಾ ಇತ್ತು. ಸರ್ ನೀವೇನ್ ಹೇಳ್ತೀರಾ? ಎಷ್ಟು ವೇಟ್ ಮಾಡ್ತಾ ಇದ್ರಿ RCB ಕಪ್ ಗೆಲ್ಬೇಕು ಅಂತ ಹೇಳಿ, ಕೊನೆಗೆ ನಾವು ಕಪ್ ಗೆದ್ದಿದೀವಿ. ಏನ್ ಹೇಳ್ತೀರಾ ಈ ಮೂಮೆಂಟ್ ಬಗ್ಗೆ? ಮ್ಯಾಮ್ ನಿಜ ಹೇಳ್ಬೇಕಂದ್ರೆ ಅದು ಮಾತೇ ಬರ್ತಿರ್ಲಿಲ್ಲ. ಆಕ್ಚುಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇಷ್ಟ ದಿವಸ ಬರೋ ಸತಿ ಕಪ್ ನಮ್ದು ಅಂತ ಹೇಳಿ ಇವಾಗ ಹೊಸದಾಗಿ ಕಪ್ ಸಿಕ್ಬಿಟ್ಟಿದೆ. ಚಳಿಗ್ ಮಜಾ ಕೊಡೋದು ಕಾಫಿ ಕಪ್ಪು, ಈ ಸತಿ ಗೆದ್ದಿರೋದು RCB ಕಪ್ಪು. ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಅಷ್ಟೇ. ಇನ್ನೇನು ವಿರಾಟ್ ಕೊಹ್ಲಿ ಫುಲ್ ಡೆಡಿಕೇಶನ್. ವಿರಾಟ್ ಕೊಹ್ಲಿ ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡಿದ್ರೆ. 3:30 ಬರ್ತಾರೆ ವಿಧಾನಸೌಧದಿಂದ, ರ್ಯಾಲಿ ಇದೆ, ಹೋಗೋ ಪ್ಲಾನ್ ಏನಾದ್ರು ಇದೆಯಾ? ಇದು ಗೊತ್ತಿರ್ಲಿಲ್ಲ ಮ್ಯಾಮ್, ಯೋಚನೆ ಮಾಡ್ಬೇಕು ಇವಾಗ. ಸೊ ಮ್ಯಾಮ್ ನೀವೇನ್ ಹೇಳ್ತೀರಾ? ನಿಮ್ ಸ್ಟೂಡೆಂಟ್ಸ್ ಒಂದ್ ರೀತಿಲಿ ಖುಷಿ ಪಟ್ರೆ, ನೀವು ಕೂಡ 18 ವರ್ಷದಿಂದ ಕಾಯ್ತಾ ಇರ್ತಾರೆ. ಈ ಮೂಮೆಂಟ್ ಹೇಗಿದೆ ನಿಮಗೆ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಹಾಭಾರತದ್ದು ಅಧ್ಯಾಯ ಪರ್ವಗಳೆಷ್ಟಿದೆ ಅಂತ ನೋಡಿದ್ರೆ 18. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತ ನೋಡಿದ್ರೆ 18. ಜನ ನಾವು ಹೇಳ್ತೀವ ಮ್ಯಾಜಿಕಲ್ ನಂಬರ್ ಯಾವ್ದು ಅಂದ್ರೆ 18. ನಿನ್ನೆನೂ ನೀವು ಅಬ್ಸರ್ವ್ ಮಾಡಿದೀರಾ, ಡೇ ಕೌಂಟ್ ಮಾಡಿದ್ರೆ 18, ಜರ್ಸಿ ನಂಬರ್ 18. ಸೊ ಈ ಎಲ್ಲ ಕೂಡ್ ಬಂದ್ ನೋಡಿದ್ರೆ ಐ ಥಿಂಕ್ ಇಟ್ ಇಸ್ ಅ ಲಕ್ಕಿ ನಂಬರ್. ವಿರಾಟ್ ಕೊಹ್ಲಿ ನಮ್ಮ ಜಾನು, ನಾವೆಲ್ಲ ಲೈಫ್ ಟೈಮ್ RCB ಫ್ಯಾನ್. ನಿಮ್ ಕಾಲೇಜಲ್ಲಿ ಎಲ್ಲರೂ ಕೂಡ ಒಂದ್ ರೀತಿಯ ಶಾಯರಿ ಬರೆಯೋರೆ ಇದಾರೆ, ತುಂಬಾ ಜಾಸ್ತಿ ಇದಾರೆ ಅನ್ಸುತ್ತಲ್ಲ RCB ಬಗ್ಗೆ? ನಮ್ಗೆ ಏನಂದ್ರೆ ನಾವು ಆಕ್ಚುಲಿ ಆ ಲೆವೆಲ್ಗೆ ಪ್ರೀತಿ ಅಭಿಮಾನ ಇಟ್ಕೊಂಡಿರೋದ್ರಿಂದ ಅದು ಬೈ ಡಿಫಾಲ್ಟ್ ಬರ್ತಾ ಇದೆ. ಸೊ ಖಂಡಿತ ಖುಷಿ ಅಂತೂ ನಮ್ಗೆ ತುಂಬಿ ತುಳುಕ್ತಾ ಇದೆ. ನಿನ್ನೆಯಿಂದ ನಾವು ಅದೇ ಜೋಶಲ್ಲಿ ಇದ್ದಿದ್ದು. ಕಾನ್ಫಿಡೆನ್ಸ್ ಲೆವೆಲ್ ನಿನ್ನೆನೂ ಇತ್ತು, ಇವಾಗ್ಲೂ ಇದೆ, ಇನ್ ಮುಂದೆನೂ RCB ಬಗ್ಗೆ ಹೀಗೆ ಇರುತ್ತೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಹೇಳಿ ಸರ್. ಕೋಚಿಂಗ್ ಅಲ್ಲಿ DK, ಬ್ಯಾಟಿಂಗ್ ಅಲ್ಲಿ VK, ನಮಗ್ ಚಿಂತೆ ಯಾಕೆ? ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅವ್ರ ಬಾಯಲ್ಲೂ ಇನ್ನೊಂದ್ಸಲ ಜೈ RCB ಅಂತ ಹೇಳ್ಸ್ಬಿಡೋಣ. ಸೊ ನಾನು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಈ ಒಂದು ಖುಷಿ ಇದೆ ಅಂತ. ನೆಕ್ಸ್ಟ್ ಸೀಸನ್ ಬರೋವರೆಗೂ ಕೂಡ ಎಲ್ಲರ ಮುಖದಲ್ಲೂ ಕೂಡ ಈ ಒಂದು ಖುಷಿ ಇರುತ್ತೆ. ಈಗ 18 ವರ್ಷ ಆದ್ಮೇಲೆ ನಾವು ಈ ಒಂದು ಕಪ್ಪನ್ನ ಎತ್ತಿದೀವಿ. ಇನ್ನೆಲ್ಲ ಕಪ್ಪು ಕೂಡ ನಮ್ದೇ ಆಗ್ಲಿ ಅಂತ ಆಶಿಸ್ತಾ ಮತ್ತೊಂದ್ಸಲ ಹೇಳೋಣ ಜೈ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.